ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಸಾಯಿ ಸಚ್ಚರಿತೆಯ 4ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ಯೋಗಿಗಳ ಜೀವಿತೋದ್ದೇಶ, ಪವಿತ್ರ ತೀರ್ಥಕ್ಷೇತ್ರ ಶಿರಡಿ, ಬಾಬಾರವರ ವ್ಯಕ್ತಿತ್ವ, ಗೌಳಿ ಬುವಾರವರ ವಚನ, ವಿಠಲ ದರ್ಶನ, ಕ್ಷೀರಸಾಗರರವರ ಕತೆ, ಪ್ರಯಾಗದಲ್ಲಿ ದಾಸಗಣೂರವರ ಸ್ನಾನ, ಬಾಬಾರವರ ಪವಿತ್ರ ಭಾವನೆ, ಹಾಗೆ ಮುಖ್ಯವಾಗಿ ಶಿರಡಿಯಲ್ಲಿ ಬಾಬಾ ಕಾಣಿಸಿಕೊಂಡ ಬಗೆ ಮತ್ತು 3 ವಾಡಗಳು ಅಂದರೆ 3 ಧರ್ಮಶಾಲೆಗಳು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಿಂದಿನ ಅಧ್ಯಾಯದಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯೋದಕ್ಕೆ ಸಂದರ್ಭ ಒದಗಿತು ಅಂತ ಹೇಮಾಡ ಪಂತರು ಹೇಳಿದರು. ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಶಿರಡಿಯಲ್ಲಿ ಹೇಗೆ ಕಾಣಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಮೊದಲನೇದಾಗಿ ಯೋಗಿಗಳ ಜೀವಿತೋದ್ದೇಶ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಧರ್ಮವು ಅಳಿದು ಯಾವಾಗ ಅಧರ್ಮ ತಲೆ ಎತ್ತಿ ಮೆರೆಯುತ್ತೋ ಆಗ ನಾನು ಅವತರಿಸ್ತೀನಿ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲೋಸುಗ ಧರ್ಮವನ್ನು ಸ್ಥಾಪಿಸೋದಕ್ಕೆ ನಾನು ಯುಗ ಯುಗಗಳಲ್ಲೂ ಅವತರಿಸ್ತೀನಿ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ಇದು ಭಗವದ್ಗೀತೆಯ 4ನೇ ಅಧ್ಯಾಯದ 7 ಮತ್ತು 8 ಶ್ಲೋಕದಲ್ಲಿ ಬರುತ್ತೆ. ಪರಮಾತ್ಮನ ಉದ್ದೇಶನೇ ಇದು. ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತೋದ್ದೇಶವೂ ಸಹ ಇದೇ ಆಗಿರುತ್ತೆ. ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸ್ತಾರೆ. ಯಾವಾಗ ಜನಗಳು ಅವರ ಕರ್ತವ್ಯವನ್ನು ಮರೆತಾರೋ, ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರು ಅಂತ ಮೂಢ ಭಾವನೆಯಿಂದ ಇರ್ತಾರೋ, ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಮತ್ತು ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷ್ಯ ಮಾಡ್ತಾರೋ, ಯಾವಾಗ ದೇವರ ಪೂಜೆ ಭಕ್ತಿಯನ್ನು ಮರೀತಾರೋ, ಹಾಗೆ ಯಾವಾಗ ಮತೀಯ ಕಲಹಗಳು ಪ್ರಾರಂಭ ಆಗುತ್ತೋ, ಯಾವಾಗ ಯೋಗಿಗಳು ತಪಸ್ಸನ್ನು ಆಚರಿಸುವುದನ್ನು ಮರೀತಾರೋ, ಹಾಗೆ ಜನಕೋಟಿ ಹೊನ್ನು ಹೆಣ್ಣು ಮತ್ತು ಸಂತತಿನೇ ಮುಖ್ಯ ಅಂತ ಮೆರೆಯುತ್ತೋ, ಆಗ ವಚನ ಮತ್ತು ಕಾರ್ಯರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡೋದಕ್ಕೋಸ್ಕರ ಮಹಾಯೋಗಿಗಳು ಕಾಣಿಸ್ಕೊಳ್ತಾರೆ. ಇದೇ ರೀತಿ ನಿವೃತ್ತಿ, ಜ್ಞಾನದೇವ, ಮುಕ್ತಾಬಾಯಿ, ನಾಮದೇವ, ಗೋರ, ಗೋಣಾಯಿ, ಏಕನಾಥ, ತುಕಾರಾಮ, ನರಹರಿ, ನರಸೀಬಾಯಿ, ಸಾವತ ಹಾಗೆ ಇನ್ನೂ ಮುಂತಾದ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸ್ಕೊಂಡು ಜನಗಳಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ರು. ಇವರ ಎಲ್ಲರ ನಂತರ ಕೊನೆಯದಾಗಿ ಬಾಬಾರವರು ಸಹ ಶಿರಡಿಯಲ್ಲಿ ಇದೇ ಕಾರಣಕ್ಕಾಗಿ ಕಾಣಿಸ್ಕೊಂಡ್ರು. ಶಿರಡಿ ಒಂದು ಪವಿತ್ರ ಕ್ಷೇತ್ರ. ಅನೇಕ ಮಹಾಯೋಗಿಗಳಿಗೆ ಜನ್ಮವಿದ್ದ ಅಹಮದನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರ ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ. ಶಿರಡಿ ಸಹ ಇದೇ ಅಹಮದನಗರ ಜಿಲ್ಲೆಯಲ್ಲಿ ಕೋಪರ್ಗಾಂವ್ ತಾಲೂಕಿನಲ್ಲಿದೆ. ಕೋಪರ್ಗಾಂವದಿಂದ ಗೋದಾವರಿ ನದಿ ದಾಟಿದ ನಂತರ ಶಿರಡಿ ಬರುತ್ತೆ. ಕೋಪರ್ಗಾಂವದಿಂದ 9 ಮೈಲಿ ದೂರದಲ್ಲಿ ನೀಮ್ಗಾಂವ್ ಇದೆ. ಅಲ್ಲಿಂದ ಶಿರಡಿ ಕಾಣಿಸುತ್ತೆ. ಕೃಷ್ಣಾ ನದಿ ದಡದಲ್ಲಿರೋ ಪವಿತ್ರ ಯಾತ್ರಾ ಸ್ಥಳಗಳಾದ ಗಾಣಗಾಪುರ, ನೃಸಿಂಹವಾಡಿ, ಔದುಂಬರಗಳ ಹಾಗೆ ಶಿರಡಿ ಸಹ ಒಂದು ಪವಿತ್ರ ಕ್ಷೇತ್ರ. ಮಂಗಳ ವೇಳೆಯಲ್ಲಿ ಶ್ರೀ ದಾಮಾಜಿ, ಸಜ್ಜನಗಡದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರಾಗಿದ್ದರು. ಅದೇ ರೀತಿ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಪ್ರಸಿದ್ಧರಾದರು. ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಸಾಯಿಬಾಬಾರವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು. ಈಗ ಬಾಬಾರವರು ಎಂತಹ ಮಹಾನುಭಾವ ವ್ಯಕ್ತಿ ಅನ್ನೋದನ್ನು ನೋಡೋಣ. ದಾಟಲು ಕಠಿಣವಾದ ಭವಸಾಗರವನ್ನು ಜಯಿಸಿದವರು ಬಾಬಾರವರು. ಶಾಂತಿಯೇ ಆಭರಣವಾಗಿ ಸತ್ವಶೀಲರಾಗಿದ್ದರು. ವೈಷ್ಣವ ಭಕ್ತರ ತವರು ಮನೆಯಾಗಿದ್ದರು. ಕರ್ಣನೋಪಾದಿಯಲ್ಲಿ ದಾನ ಶೂರರಲ್ಲಿ ಅಗ್ರಗಣ್ಯರಾಗಿದ್ದರು. ಕ್ಷಣಿಕ ಮತ್ತು ಕ್ಷುಲ್ಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲೀನರಾಗಿದ್ದರು. ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ. ಅವರ ಅಂತರಂಗ ಶುದ್ಧ ಕನ್ನಡಿಯಂತಿತ್ತು. ಅವರ ವಚನಗಳಲ್ಲಿ ಯಾವಾಗಲೂ ಸುದೆಯು ಧಾರಾಕಾರವಾಗಿ ಹರಿಯುತ್ತಿತ್ತು. ಬಡವರಾಗಲಿ ಬಲ್ಲಿದವರಾಗಲಿ ಅವರಲ್ಲಿ ಎಲ್ಲರೂ ಒಂದೇ.
ಮಾನಾಪಮಾನಗಳ ಕಡೆ ಗಮನವಿಡುತ್ತಿರಲಿಲ್ಲ. ಸರ್ವರಿಗೂ ಶ್ರೇಷ್ಠರಾಗಿದ್ದರು. ಸರ್ವರೊಡನೆಯೂ ಕಲಿತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರ್ತಾಯಿದ್ರು. ಯಾವಾಗಲೂ ಬಾಬಾರವರು ದೇವರ ನಾಮವನ್ನು ಉಚ್ಚರಿಸ್ತಾ ಇದ್ದರು. ಅವರು ಸಮಾಧಿಯಿಂದ ಒಂದು ಅಂಗುಲವೂ ಕದಲ್ತಿರಲಿಲ್ಲ. ಪ್ರಪಂಚವೆಲ್ಲ ನಿದ್ದೆಯಲ್ಲಿದ್ದಾಗ ಅವರು ಎಚ್ಚರವಾಗಿ ಮತ್ತು ಪ್ರಪಂಚವೆಲ್ಲ ಎಚ್ಚರವಾಗಿದ್ದಾಗ ಅವರು ನಿದ್ದೆ ಮಾಡ್ತಾಯಿದ್ರು. ಅವರ ನಿಜವಾದ ವಾಸಸ್ಥಾನ, ನಡೆನುಡಿ ಇವು ಇಂತಹದೇ ಅಂತ ಯಾರೂ ನಿರ್ಧಾರ ಮಾಡೋಕ್ಕಾಗ್ತಾ ಇರಲಿಲ್ಲ. ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗು ಹೋಗುಗಳ ಎಲ್ಲದರ ಅರಿವಿತ್ತು. ಅವರ ಅಂತರಂಗ ಆಳವಾದ ಮಹಾಸಾಗರೋಪಾದಿಯಲ್ಲಿನ ಪ್ರಶಾಂತತೆಯಂತೆ ಇತ್ತು. ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಂಗಲವೂ ಕದಲ್ತಾ ಇರಲಿಲ್ಲ. ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಹೊರಕೊಂಡು ನಿಲ್ತಾಯಿದ್ರು. ಕೆಲವು ವೇಳೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಲೇಂಡಿ ತೋಟ ಇತ್ತು, ಆ ಲೇಂಡಿಗಾಗಲಿ ಅಥವಾ ಚಾವಡಿಗಾಗಲಿ ಹೋಗ್ತಾಯಿದ್ರು. ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ತಲ್ಲೀನರಾಗಿರ್ತಾಯಿದ್ರು. ಸಿದ್ಧರಾದರೂ ಸಾಧಕರಂತೆ ವರ್ತಿಸ್ತಾ ಇದ್ರು. ವಿನಯಶೀಲರು, ಸೌಮ್ಯರೂಪಿ ಮತ್ತು ನಿರಹಂಕಾರಿಗಳು ಆಗಿ ಸರ್ವರನ್ನು ಸಂತೋಷಗೊಳಿಸ್ತಾ ಇದ್ರು ಬಾಬಾ. ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬಾರವರ ಪಾದಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿ ಪ್ರಸಿದ್ಧಿಯನ್ನು ಪಡೀತು. ಆಳಂದಿಯನ್ನು ಜ್ಞಾನೇಶ್ವರರು, ಪೈಠಣವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿರಡಿಯನ್ನು ಉದ್ಧರಿಸಿದರು. ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಢರಪುರ, ದ್ವಾರಕಾ, ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ, ನಾಶಿಕ, ತ್ರಯಂಬಕೇಶ್ವರ, ಉಜ್ಜಯಿನಿ, ಮಹಾಬಲೇಶ್ವರ ಮತ್ತು ಗೋಕರ್ಣ ಅಂತಲೇ ಹೇಳಬಹುದು. ಶಿರಡಿಯಲ್ಲಿಯ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು. ಶ್ರೀ ಸಾಯಿಬಾಬಾರವರ ದರ್ಶನ ನಮಗೆ ಯೋಗ ಸಾಧನೆಯ ಹಾಗೆ. ಅವರೊಡನೆ ಮಾತನಾಡಿದ್ದುದರಿಂದ ನಮ್ಮ ಪಾಪಗಳೆಲ್ಲ ನಿರ್ಮೂಲ ಆಯಿತು. ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದಂತೆಯೇ. ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಶೆಗಳೆಲ್ಲವೂ ದೂರವಾಗತ್ತೆ. ಅವರ ಆಜ್ಞೆಯೇ ವೇದ. ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗತ್ತೆ. ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ, ಶ್ರೀಕೃಷ್ಣ. ಅವರೇ ನಮ್ಮ ಪರಬ್ರಹ್ಮ. ಅವರು ದ್ವಂದ್ವ ದ್ವಯಗಳಿಂದ ದೂರಾಗಿದ್ದರು. ಬಾಬಾ ಎಂದೂ ಹಿಗ್ಗುತ್ತಿರಲಿಲ್ಲ, ಹಾಗೆಯೇ ಕುಗ್ಗುತ್ತಿರಲಿಲ್ಲ. ಯಾವಾಗಲೂ ಸ್ವತಃ ತಮ್ಮಲ್ಲಿಯೇ ತಲ್ಲೀನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು. ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರ ಕೆಲಸಗಳು ಎಲ್ಲೆಡೆಗೂ ಹರಡಿದ್ವು. ಸಾಯಿಬಾಬಾರವರ ಹೆಸರು ದೂರ ದೇಶಗಳಿಗೂ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂತಿರುಗ್ತಿದ್ರು. ಅವರ ಭಕ್ತರ ಮನ ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಅದು ಸರಿ ಹೋಗ್ತಾ ಇತ್ತು. ಪಂಢರಪುರದ ವಿಠಲ ರುಕ್ಮಾಯಿ ದರ್ಶನದಿಂದ ಎಷ್ಟು ಆನಂದ ಉಂಟಾಗ್ತಿತ್ತೋ ಅಷ್ಟೇ ಆನಂದ ಬಾಬಾರವರ ದರ್ಶನದಿಂದ ಉಂಟಾಗ್ತಿತ್ತು. ಇದು ಉತ್ಪ್ರೇಕ್ಷೆಯಲ್ಲ, ಒಬ್ಬ ಭಕ್ತರ ಅನುಭವ ಕೂಡ. ಈಗ ಗೌಳಿಬುವ ಅನ್ನೋರ ನುಡಿ ಏನು ಅಂತ ತಿಳ್ಕೊಳ್ಳೋಣ. 95 ವರ್ಷಗಳ ಹಿಂದೆ ಪಂಡರಿಯ ವಾರಕರಿ ಗೌಳಿಬುವ ಬಾಬಾ ಅವರ ಭಕ್ತರಾಗಿದ್ದರು. ಅವರು ಪಂಢರಪುರದಲ್ಲಿ 3 ತಿಂಗಳು, ಗಂಗಾ ನದಿ ದಡದಲ್ಲಿ 4 ತಿಂಗಳು, ಆಷಾಢದಿಂದ ಕೃತಿಕೆ ತನಕ ಇರ್ತಾಯಿದ್ರು. ಅವರಿಗೆ ಒಬ್ಬ ಶಿಷ್ಯ, ಸಾಮಾನು ಸರಂಜಾಮುಗಳನ್ನ ಸಾಕ್ಸೋಕ್ಕೆ ಜೊತೆಗೆ ಒಂದು ಕತ್ತೆ ಕೂಡ ಇತ್ತು. ಪ್ರತಿ ವರ್ಷ ಅವರು ಪಂಢರಪುರಕ್ಕೆ ಹೋಗಿ ಸಾಯಿಬಾಬಾರವನ್ನು ಕಾಣೋದಕ್ಕೋಸ್ಕರ ಶಿರಡಿಗೆ ಸಹ ಬರ್ತಾಯಿದ್ರು. ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ ಹೀಗೆ ಹೇಳಿದ್ರು, ಇವರು ದಯಾಳುವಾದ ಆ ಪಂಢರಿನಾಥ ವಿಠಲನ ಅವತಾರ ಅಂತ ಹೇಳಿದ್ರು. ಈ ಗೌಳಿಬುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಢರಪುರಕ್ಕೆ ಹೋಗಿದ್ರು. ಮತ್ತು ಸಾಯಿಬಾಬಾರವರವರೇ ನಿಜವಾದ ಪಂಢರಿನಾಥ ಅನ್ನೋದನ್ನ ಕೂಡ ಕಂಡುಕೊಂಡಿದ್ರು. ಮುಂದೆ ವಿಠಲ ದರ್ಶನ. ಶ್ರೀ ಸಾಯಿಬಾಬಾ ಅವ್ರಿಗೆ ದೇವರ ನಾಮಗಳನ್ನ ಸ್ಮರಿಸುವುದು ಮತ್ತು ಹಾಡೋದು ಅಂದರೆ ಬಹಳನೇ ಪ್ರೀತಿ. ಅವರು ಯಾವಾಗಲೂ ದೇವರ ನಾಮವನ್ನು ಸ್ಮರಿಸ್ತಾ ಇದ್ರು. ಅವರ ಸಮ್ಮುಖದಲ್ಲಿ 7 ದಿನಗಳ ಕಾಲ ಅನವರತವು ಪ್ರತಿಯೊಬ್ಬರೂ ದೇವರ ನಾಮವನ್ನು ಪಠಿಸುವಂತೆ ಮಾಡ್ತಾಯಿದ್ರು. ಒಂದು ಸಾರಿ ನಾಮ ಸಪ್ತಾಹವನ್ನು ಮಾಡೋದಕ್ಕೆ
ದಾಸಗಣು ಮಹಾರಾಜ ಅವ್ರನ್ನ ಕೇಳಿದ್ರು. ಅದಕ್ಕೆ ದಾಸಗಣು ಅವರು 7ನೇ ದಿನದ ಕೊನೆಯಲ್ಲಿ ವಿಠ್ಠಲನ ಸಾಕ್ಷಾತ್ಕಾರ ಆಗುವುದಾಗಿ ನೀವು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ನಾನು ಸಪ್ತಾಹವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಅವರು ಅವರ ಎದೆಯ ಮೇಲೆ ಹಸ್ತ ಇಟ್ಟು ಖಂಡಿತವಾಗಿಯೂ ವಿಠ್ಠಲನ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿದ್ರು. ಆದರೆ ಭಕ್ತ ಶ್ರದ್ಧೆ ಮತ್ತು ಭಕ್ತಿ ಇರೋನಾಗಿರಬೇಕು. ಡಂಕಪುರಿಯ ಡಾಕುರನಾಥ, ದ್ವಾರಕಿಯ ಶ್ರೀಕೃಷ್ಣ, ಪಂಢರಪುರದ ವಿಠಲ ಎಲ್ಲರೂ ಇಲ್ಲೇ ಇದ್ದಾರೆ. ಶ್ರೀಕೃಷ್ಣನನ್ನು ನೋಡೋದಕ್ಕೆ ದ್ವಾರಕೆಗೆ ಹೋಗಬೇಕಿಲ್ಲ. ವಿಠಲ ಬೇರೆ ಸ್ಥಳದಿಂದ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಯಾವಾಗ ಭಕ್ತ ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸ್ತಾನೋ ಆಗ ವಿಠಲ ಇಲ್ಲಿಗೆ ಬಂದು ದರ್ಶನ ನೀಡ್ತಾನೆ ಅಂತ ಹೇಳಿದ್ರು. ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು. ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು, ವಿಠಲನ ದರ್ಶನವಾಯಿತೆ, ನೋಡಿದೆಯಾ? ಅವನು ಬಹು ತುಂಟ, ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನನಾದರೆ ಅವನು ತಪ್ಪಿಸಿಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಇದು ಬೆಳಗ್ಗೆ ನಡೆದಿದ್ದ ಘಟನೆ. ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು. ಒಬ್ಬ ವ್ಯಾಪಾರಿ ಶಿರಡಿಗೆ 20-30 ವಿಠಲನ ಫೋಟೋಗಳನ್ನು ಮಾರಕ್ಕೋಸ್ಕರ ತೊಗೊಂಡು ಬಂದಿದ್ದ. ಫೋಟೋದಲ್ಲಿಯ ವಿಠಲ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲ ಎರಡೂ ಕೂಡ ಒಂದೇ ರೀತಿ ಇತ್ತು. ಇದನ್ನು ನೋಡಿ ಅವರಿಗೆ ಬಹಳ ವಿಸ್ಮಯವಾಗಿ ಬಾಬಾರವರ ಮಾತನ್ನು ಸ್ಮರಿಸ್ಕೊಂಡ್ರು. ಪೂಜೆಗೋಸ್ಕರ ಅದೇ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಈ ರೀತಿ ಅವರಿಗೆ ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನವಾಯಿತು. ಈಗ ಭಗವಂತರಾವ ಕ್ಷೀರಸಾಗರರವರ ಕಥೆಯನ್ನು ನೋಡೋಣ. ವಿಠಲ ಪೂಜೆ ಅಂದರೆ ಬಾಬಾರವರಿಗೆ ಎಷ್ಟು ಪ್ರಿಯ ಆಗಿತ್ತು ಅನ್ನೋದು ಶ್ರೀ ಭಗವಂತರಾವ ಕ್ಷೀರಸಾಗರರವರ ಕಥೆಯಿಂದ ನಮಗೆ ತಿಳಿಯುತ್ತೆ. ವಿಠಲನ ಭಕ್ತರಾದ ಭಗವಂತರಾವರವರ ತಂದೆ ಪ್ರತಿ ವರ್ಷ ಪಂಢರಪುರಕ್ಕೆ ಹೋಗ್ತಾಯಿದ್ರು. ಮನೆಯಲ್ಲಿ ಕೂಡ ವಿಠಲನ ಪ್ರತಿಮೆಯೊಂದನ್ನು ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಾಯಿದ್ರು. ಅವರ ಮರಣದ ನಂತರ ಅವರ ಪುತ್ರ ಕೂಡ ಪೂಜೆ ಪುನಸ್ಕಾರ ಮತ್ತು ವರ್ಷಕ್ಕೊಮ್ಮೆ ಯಾತ್ರೆ ಮಾಡೋದು ಎಲ್ಲವನ್ನೂ ಬಿಟ್ಬಿಟ್ಟ. ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅವನ ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು, ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು, ಆದುದರಿಂದಲೇ ಮಗನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ. ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ವಿಠಲನನ್ನು ಮತ್ತು ನನ್ನನ್ನು ಹಸಿವಿನಿಂದ ಬಳಲಿಸಿದ್ದಾನೆ. ಆದುದರಿಂದ ನಾನಿಲ್ಲಿಗೆ ಅವನನ್ನು ಕರೆತಂದಿದ್ದೀನಿ. ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ನಾನು ಹೇಳ್ತೀನಿ ಅಂದರು. ಪ್ರಯಾಗದಲ್ಲಿ ದಾಸಗಣೂರವರ ತೀರ್ಥಸ್ನಾನ. ಗಂಗೆ ಯಮುನೆಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೀಯೋದು ತುಂಬ ಶ್ರೇಯಸ್ಕರ ಅನ್ನೋದು ನಮ್ಮಲ್ಲಿರೋ ಅಚಲವಾದ ನಂಬಿಕೆ. ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಮಿಂದು ಬರ್ತಾರೆ. ಒಂದು ಸಾರಿ ದಾಸಗಣು ಅವ್ರಿಗೂ ಸಹ ಈ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಅವರು ಬಾಬಾರವರ ಅಪ್ಪಣೆ ಬೇಡಿದ್ರು. ಅದಕ್ಕೆ ಬಾಬಾರವರು, ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಏನಿದೆ? ನಮ್ಮ ಪ್ರಯಾಗ ಇಲ್ಲಿಯೇ ಇದೆ, ನೀನು ನನ್ನನ್ನು ನಂಬು ಅಂತ ಹೇಳಿದರು. ಇದನ್ನು ಕೇಳಿ ದಾಸಗಣೂರವರು ಬಾಬಾ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಆಗ ಅವರಿಗೆ ಕಂಡಿದ್ದದೇನು? ಬಾಬಾ ಅವರ ಪಾದಗಳಿಂದ ಗಂಗೆ ಹರಿಯುತ್ತಿದ್ಲು. ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದಭರಿತವಾಗಿ ಸಂತೋಷಾಶ್ರುವನ್ನು ಸುರಿಸಿದರು. ಆನಂದಭರಿತರಾಗಿ ಬಾಬಾರವರನ್ನು ಕುರಿತು ಹಾಡತೊಡಗಿದ್ರು. ಈಗ ಬಾಬಾ ಶಿರಡಿಯಲ್ಲಿ ಮೊದಲು ಹೇಗೆ ಕಾಣಿಸಿಕೊಂಡರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಯಿಬಾಬಾರವರ ಜನ್ಮ ಹೇಗಾಯಿತು, ಅವರ ಜನ್ಮಸ್ಥಳ ಯಾವುದು, ಅವರ ತಂದೆ ತಾಯಿಗಳು ಯಾರು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದ್ರೂ ಸಹ ಅವರು ಸರಿಯಾದ ಉತ್ತರವನ್ನು ಕೊಡ್ತಿರಲಿಲ್ಲ. ಇದುವರೆಗೂ ಅದು ತಿಳಿದಿರೋ ವಿಷಯನೇ ಆಗಿದೆ. ಯಾರಿಗೂ ಸಹ ಇದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮವೆತ್ತಲಿಲ್ಲ. ಅವರು ಶಿಶುರೂಪದಲ್ಲಿ ನದಿಲಿ ದೊರೆತರು. ನಾಮದೇವ ಗೋನಾಯಿಗೆ ಭೀಮರತಿ ನದಿಯಲ್ಲಿ ಸಿಕ್ಕಿದ್ದು, ಕಬೀರರು ಕೂಡ ಕಮಲಾನಿಗೆ
ಭಾಗೀರಥಿ ನದಿಯಲ್ಲಿ ದೊರಕಿದ್ರು. ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದ್ರು ಅಂತ ಹೇಳೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸ್ಕರ ಒಂದು ಬೇವಿನ ಮರದ ನೆರಳಿನಲ್ಲಿ 16 ವರ್ಷದ ಯುವಕನಾಗಿದ್ದಾಗ ಕಾಣಿಸ್ಕೊಂಡ್ರು. ಆಗಲೇ ಅವರು ದೊಡ್ಡ ಜ್ಞಾನಿಗಳಾಗಿದ್ದರು. ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಯಾವುದೇ ಗಮನವಿರಲಿಲ್ಲ. ಅವರು ಮಾಯೆಯನ್ನು ಹೊರದೂಡಿದ್ರು. ಮುಕ್ತಿಯು ಯಾವಾಗಲೂ ಅವರ ಪಾದ ಸೇವೆ ಮಾಡ್ತಾಯಿದ್ಲು. ನಾನಾ ಚೋಪಾದರವರ ತಾಯಿಯವರು ಬಾಬಾರವರನ್ನ ಈ ರೀತಿ ವರ್ಣಿಸಿದ್ದಾರೆ. ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸನಾಸೀನನಾಗಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡನು. ಬಿಸಿಲು, ಚಳಿ, ಮಳೆ, ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಈ ಬಾಲ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು. ಈ ಹುಡುಗನು ಹೇಗೆ ಬಂದನು ಎಂದು ಪಿಸುಗುಟ್ಟುತ್ತಿದ್ದರು. ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದವು. ಅವನು ಯಾರ ಮನೆ ಬಾಗಿಲಿಗೂ ಹೋಗುತ್ತಿರಲಿಲ್ಲ. ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು. ಅನುರಾಗಯುಕ್ತನಾಗಿ ಎಲ್ಲರಿಗೂ ಅವನು ಸಮಸ್ಯೆಯಾಗಿದ್ದನು. ಒಂದು ದಿನ ಖಂಡೋಬಾ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು, ಹೇ ದೇವ, ಯಾವ ಪುಣ್ಯಾತ್ಮನ ಪುತ್ರನಿವನು, ಇವನಿಲ್ಲಿಗೆ ಬಂದ ಬಗೆ ಹೇಗೆ ತಿಳಿಸಿ ಎಂದು ಕೇಳಲು ಖಂಡೋಬನು, ಒಂದು ಹಾರೆಯನ್ನು ತೆಗೆದುಕೊಂಡು ಬನ್ನಿರಿ, ನಾನು ತೋರಿಸಿದ ಜಾಗದಲ್ಲಿ ಅಗೆಯಿರಿ ಎಂದು ಉತ್ತರವಿತ್ತನು. ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು. ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪ್ಪಡಿ ಸಿಕ್ಕಿತು. ಅದನ್ನು ತೆಗೆದು ನೋಡಲಾಗಿ ಒಂದು ಹಜಾರವು ಕಾಣಿಸಿತು. ಆಗ ಖಂಡೋಬನು, ಈ ಹುಡುಗನು ಇಲ್ಲಿ 12 ವರ್ಷ ಕಾಲ ತಪಸ್ಸು ಮಾಡಿದ್ದಾನೆ ಅಂತ ಹೇಳಿದರು. ಕೂಡಲೇ ಜನರ ಈ ವಿಷಯದಲ್ಲಿ ಆ ಹುಡುಗನನ್ನು ಪ್ರಶ್ನೆ ಮಾಡಲು ಆ ಹುಡುಗ, ಇದು ನನ್ನ ಗುರುವಿನ ಸ್ಥಾನ, ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು. ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು. ಅಶ್ವತ್ಥ ಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮಲ್ಲಿದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ. ಮಾಳಸಾಪತಿ ಮತ್ತು ಅನೇಕ ಶಿರ್ಡಿ ನಿವಾಸಿಗಳು ಆ ಜಾಗವನ್ನು ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಈಗ ಶಿರ್ಡಿಯಲ್ಲಿನ 3 ಧರ್ಮಶಾಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶನಗಳನ್ನ ಶ್ರೀ ಹರಿವಿನಾಯಕ ಸಾಟೆಯವರು ಖರೀದಿಗೆ ಪಡೆದುಕೊಂಡು ಅಲ್ಲಿ ಸಾಟೆವಾಡ ಅನ್ನೋ ಒಂದು ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ರು. ಈ ಮಂದಿರ ಅನೇಕ ಭಕ್ತರ ವಿಶ್ರಾಂತಿ ಸ್ಥಳವಾಯಿತು. ಹಾಗೆಯೇ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕೂಡ ಕಟ್ಟಿದ್ರು. ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಾಕ್ತಾರೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖಗಳು ಲಭಿಸುತ್ತೆ ಅನ್ನೋ ಪ್ರತೀತಿ ಇದೆ. ಈ ಮಂದಿರ ಬಹಳ ಹಳೆಯದಾಗಿದ್ದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ. ಸಾಟೆವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ದೀಕ್ಷಿತವಾಡ ಅನ್ನೋದು ನಿರ್ಮಾಣ ಆಯಿತು. ಮುಂಬಯಿಯ ವಕೀಲರಾದ ಕಾಕಾ ಸಾಹೇಬ ದೀಕ್ಷಿತರವರು ಒಮ್ಮೆ ಲಂಡನ್ನಿಗೆ ಹೋಗಿದಾಗ ಒಂದು ಅಪಘಾತದಲ್ಲಿ ಅವರ ಕಾಲುಗಳಿಗೆ ಏಟು ಬಿದ್ದು ಅದು ಯಾವುದರಿಂದ ಕೂಡ ಸರಿ ಹೋಗಲಿಲ್ಲ. ನಾನಾ ಸಾಹೇಬ ಚಾಂದೋರಕರ ಅವರು ಸಾಯಿಬಾಬಾರ ಅವರ ದರ್ಶನ ಪಡೆಯುವಂತೆ ಅವರಿಗೆ ಹೇಳಿದ್ರು. ಆಗ ಕಾಕಾ ಸಾಹೇಬ ದೀಕ್ಷಿತರವರು ಸಾಯಿಬಾಬಾರವರ ದರ್ಶನವನ್ನು ಪಡೆದುಕೊಂಡ್ರು. 1909ರಲ್ಲಿ ಅವರು ಸಾಯಿಬಾಬಾರವರ ದರ್ಶನ ಪಡೆದ್ರು. ಹಾಗೆ ತಮ್ಮ ಮನೋರೋಗವನ್ನು ನಿವಾರಣೆ ಮಾಡಿ ಅಂತಲೂ ಬೇಡ್ಕೊಂಡ್ರು. ಬಾಬಾರವರ ದರ್ಶನದಿಂದ ಅವರಿಗೆ ಸಂಪೂರ್ಣ ತೃಪ್ತಿ ಆಯಿತು. ಶಿರಡಿಯಲ್ಲೇ ನಾನು ನೆಲೆಸಬೇಕು ಅಂತ ಅವರು ಮನಸ್ಸು ಮಾಡಿದ್ರು. ಶಿರಡಿಯಲ್ಲಿ ಭಕ್ತರಿಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯನ್ನು ಕಟ್ಟಿಸ್ಕೊಂಡ್ರು. ಇದು ಆರಂಭ ಆಗಿದ್ದು 10 ಡಿಸೆಂಬರ್ 1910ನೇ ಇಸವಿಯಲ್ಲಿ. ಅದೇ ದಿನ ಇನ್ನೂ 2 ಮುಖ್ಯ ಘಟನೆಗಳು ನಡೆದವು. ದಾದಾ ಸಾಹೇಬ ಕಾಪರ್ಡೆಯವರಿಗೆ ಮನೆಗೆ ಹೋಗೋದಕ್ಕೆ ಅನುಮತಿ ದೊರಕಿದ ದಿನಾನೂ ಅದೇ. ಹಾಗೆ ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಗಿದ್ದ ದಿನಾನೂ ಅದೇ. ಈ ದೀಕ್ಷಿತವಾಡ 1911ನೇ ವರ್ಷದಲ್ಲಿ ರಾಮನವಮಿ ದಿನ ಉದ್ಘಾಟನೆ ಮಾಡಲ್ಪಟ್ಟಿತು. ಈಗ 3ನೆಯ ಮಂದಿರ
ನಾಗಪುರದ ಲಕ್ಷಾಧೀಶರಾದ ಶ್ರೀ ಬೂಟಿಯವರ ಸಹಾಯದಿಂದ ನಿರ್ಮಾಣವಾಯಿತು. ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬಾರವರ ದೇಹವು ಈಗ ವಿಶ್ರಾಂತಿ ಪಡೆಯುತ್ತಿರೋದ್ರಿಂದ ಭವನ ನಿರ್ಮಾಣಕ್ಕೆ ಅವರು ಉಪಯೋಗಿಸಿದ ಹಣ ಸಂಪೂರ್ಣವಾಗಿ ಸದ್ವಿನಿಯೋಗವಾಯಿತು ಅಂತಲೇ ಹೇಳಬಹುದು. ಈ ಮಂದಿರ ಈಗಿನ ಸಮಾಧಿ ಮಂದಿರ. ಈ ಮಂದಿರದ ನಿವೇಶನದಲ್ಲಿ ಬಾಬಾರವರು ಪ್ರತಿದಿನ ನೀರೆರೆದು ಅವರೇ ಒಂದು ತೋಟವನ್ನು ನಿರ್ಮಾಣ ಮಾಡಿದರು. ಅದೇ ಲೇಂಡಿ ತೋಟ. ವಾಮನ ತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ತಿದ್ದ ಬಗ್ಗೆ, ಪುನಃ ಚಾಂದ್ ಪಾಟೀಲರ ಮದುವೆ ದಿಬ್ಬಣ ಜೊತೆ ಶಿರಡಿ ಬಿಟ್ಟು ಹೊರಗಡೆ ಹೊರಟೋಗಿದ್ದ ಬಾಬಾ ಮತ್ತೆ ಹೇಗೆ ಶಿರಡಿಗೆ ಬಂದರು ಅನ್ನೋದ್ರ ಬಗ್ಗೆ, ಮೊಹಿದೀನ್ ತಂಬೋಳಿಯವರೊಡನೆ ಕುಸ್ತಿ ಆಡಿದರ ಬಗ್ಗೆ, ಇನ್ನೂ ಅನೇಕ ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಹೇಮಾಡಪಂತರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯ ಆಯಿತು. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.